ಇತ್ತೀಚಿನ ದಿನಗಳಲ್ಲಿ ಪ್ರೀತಿಸಿ ಮದುವೆ ಆಗಿದ್ದರೂ ಕೂಡ ದಾಂಪತ್ಯದಲ್ಲಿ ತುಂಬ ದೊಡ್ಡ ಮಟ್ಟದ ಜಗಳಗಳು ಆಗುತ್ತಾನೆ ಇರುತ್ತೆ. ಇನ್ನೇನು ಹೊಂದಾಣಿಕೆ ಸರಿ ಹೋಗ್ತಿಲ್ಲ, ಬಿಟ್ಬಿಡಬೇಕು, ಇನ್ನು ನಾವು ಯಾವುದೇ ಕಾರಣಕ್ಕೂ ಒಂದು ರೀತಿಯಾದಂತಹ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತಿಲ್ಲ. ಮಾಡಿದ ಪ್ರೀತಿ ಸಾಕಾಯಿತು, ಇನ್ನು ಮದುವೆ ದಾಂಪತ್ಯ ಜೀವನವೂ ಕತೆ ಮುಗಿಯಿತು ಅಂತ ಪ್ರೇಮ ವಿವಾಹ ಆಗಿರುವ ಎಷ್ಟೋ ದಂಪತಿಗಳಲ್ಲಿ ಇಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಕಾಣುತ್ತದೆ. ಇಂತಹ ತೊಂದರೆಗಳು ನಿಮಗೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ದಾಂಪತ್ಯದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಿಕೊಳ್ಳಬೇಕು. ಅದಕ್ಕಾಗಿ ಪಂಡಿತ್ ಶಿವಾನಂದ ಗುರೂಜಿ ತಿಳಿಸಿರುವ ಹಾಗೆ ಈ ಒಂದು ಸರಳ ಪರಿಹಾರ ಮನೆಯಲ್ಲಿ ಮಾಡಬೇಕು. ಆ ದಿನ ನಿಮ್ಮ ಮನೆ ಸುಖ ಶಾಂತಿ ಸಂತೋಷದಿಂದ ಇರುತ್ತದೆ. ಏನು ಮಾಡಬೇಕು? ಶುಕ್ರವಾರ ಅಥವಾ ಮಂಗಳವಾರ ಈ ತಂತ್ರವನ್ನು ಮಾಡಿ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದು ನೀರಿನಲ್ಲಿ ಹಾಕಿ ಕರಗಿಸಿ ಮನೆಯ ಸುತ್ತಳತೆಯಿಂದ 3 ಬಾರಿ ಪ್ರದಕ್ಷಿಣೆ ಹಾಕುವಂತೆ ಮನೆಯ ಮುಂಭಾಗದಲ್ಲಿ ನಿಂತುಕೊಂಡು ಅದನ್ನು ನಿವಾಳಿಸಬೇಕು. ಸಂಪೂರ್ಣ ಉಪ್ಪು ಕರಗಿದ ಮೇಲೆ ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ 3 ಕೂಡುವ ರಸ್ತೆಗೆ ಅದನ್ನು ಸುರಿದು ಬರಬೇಕು. ಇವೆಲ್ಲವೂ ಮಾಡುವಾಗ ಮಾನಸಿಕವಾಗಿ ಧೈರ್ಯ ಅನ್ನುವುದು ತುಂಬಾ ಮುಖ್ಯವಾಗಿರುತ್ತೆ. ಕೆಲವೊಂದು ಮಂತ್ರ ಉಪದೇಶಗಳನ್ನು ದಾಂಪತ್ಯದಲ್ಲಿ ಕಲಹ ಇದ್ದಾಗ ಉಪದೇಶ ಮಾಡಿಕೊಡ್ತಾರೆ. ಅದಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶಿವಾನಂದ ಗುರುಗಳು.